ಇವತ್ತು ವಿನಯ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಪ್ರಯುಕ್ತ ಧೃತಿ ಅವರು ಸೂಪರ್ ಆಗಿ ವಿಶಸ್ ಗಳನ್ನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ನೋಡ್ತಿರ್ಬೋದು, ಮನೇಲೇ ಇರ್ತಾರೆ. ಸೊ ಪಕ್ಕದಲ್ಲೇ ವಿನಯ್ ರಾಜ್ಕುಮಾರ್ ಅಂದ್ರೆ ರಾಘಣ್ಣ ಅವರ ಮನೆ ಸಹ ಇರುವಂಥದ್ದು. ಇವತ್ತು ಸ್ಪೆಷಲ್ ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂಥ ಕಾರಣ ತುಂಬ ಜನ ಸಹ ಬಂದು ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇದೀಗ ಧೃತಿ ಅವರು ಸಹ ಅಷ್ಟೇ ಮನೆಯಿಂದ ಹೊರಗಡೆ ಬಂದು ವಿಶ್ ಮಾಡಿದ್ದಾರೆ. ಮತ್ತೆ ಕೇಕ್ ಕಟ್ ಮಾಡುವಂಥ ಒಂದು ಸಂಭ್ರಮಾಚರಣೆ ಇತ್ತು. ಅಭಿಮಾನಿಗಳು ಕೇಕ್ ತಂದಿರ್ತಾರೆ, ಮತ್ತೆ ಮನೆಯವರು ಸಹ ಕೇಕನ್ನು ತರಿಸಿರ್ತಾರೆ. ಅದನ್ನು ಕೂಡ ಕೇಕನ್ನು ಸಹ ಕಟ್ ಮಾಡಿಸ್ತಾರೆ ಧೃತಿ ಅವರು. ಬಹಳಷ್ಟು ಚೆನ್ನಾಗಿಯೂ ಕೂಡ ವಿಶಸ್ಗಳನ್ನ ತಿಳಿಸಿದ್ದಾರೆ. ಧೃತಿ ಅವರು ಕಾಲ್ ಮಾಡಿ ಕರೀತಾರೆ ಮನೆಗೆ ಬಂತು. ಸೊ ಹೀಗಾಗಿ ಅಲ್ಲೇ ಗೇಟ್ ಹತ್ರನೇ ಬಂದು ಮಾತನಾಡಿಸ್ಕೊಂಡು ಹೋಗ್ತಾರೆ ಧೃತಿ ಅವರನ್ನ. ಧೃತಿ ಅವರಿಗೆ ಬಹಳಷ್ಟು ಖುಷಿ ಆಗುತ್ತೆ. ಅಣ್ಣ ಅಂದ್ರೆ ತುಂಬಾನೇ ಇಷ್ಟ. ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್ ಪ್ರೀತಿ ಅಣ್ಣಂದ್ರು ಧೃತಿಗೆ ಇರುವಂತದ್ದು. ಸೊ ಮನೆಯಲ್ಲೇ ಇದ್ದಾರೆ ಧೃತಿ ಅವರು. ಫ್ಯಾಮಿಲಿಯೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಫಾರಿನಲ್ಲಿ ಈ ವ್ಯಾಸಂಗವನ್ನ ಮಾಡಿ ಈಗ ಸದ್ಯಕ್ಕೆ ರಜೆ ಇರುವಂತ ಕಾರಣ ಬೆಂಗಳೂರಿಗೆ ಬಂದಿದ್ದಾರೆ. ಬಹುಶಃ ವಾಪಸ್ ಹೋಗ್ತಾರ, ವ್ಯಾಸಂಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಾರೆ ಈಗ ಸದ್ಯಕ್ಕೆ ಖುಷಿಯಾಗಿದ್ದಾರೆ, ಫ್ಯಾಮಿಲಿಯೊಟ್ಟಿಗೆ ಸಂಭ್ರಮಾಚರಣೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಧೃತಿ ಅವರು ನೆಕ್ಸ್ಟ್ ಮುಂದೆ ನಿರ್ಮಾಪಕಿ ಆಗ್ತಾರೆ ಅಶ್ವಿನಿ ಮೇಡಮ್ ರೀತಿಯ ಕಾದು ನೋಡಬೇಕು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ.